ಇದು ಕಾವೇರಿ ಕನೆಕ್ಷನ್ಸ್ ಇರುವಂಥ ಏರಿಯಾ ಅಂಥ ಜಾಗದಲ್ಲಿ ಈ ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಟ್ ಮಾಡಿ ನೋಡಿ. ಈ 6 ಮನೆ ಯಾರು ತೊಗೋತಾರೆ ಆ 6 ಮನೆಗೆ ಒಂದು ಲಕ್ಕಿ ಡಿಪ್ ಇಡ್ತಾ ಇದ್ದೀನಿ. ಯಾರು ಬಂದು ಬೇಗ ಬುಕ್ ಮಾಡಿ ಫ್ಲ್ಯಾಟ್ ತೊಗೋತಾರೆ ಆ 6 ಜನಕ್ಕೆ ಒಂದು ಲಕ್ಕಿ ಡಿಪ್ ಮಾಡ್ತೀನಿ. ಲಕ್ಕಿ ಡಿಪ್ಪಲ್ಲಿ ಯಾರು ಗೆಲ್ತಾರೆ ಅವ್ರಿಗೊಂದು ಹೊಸ ಕಾರನ್ನು ಕೊಡ್ತೇನೆ. ಒಂದು ಕನಸಿನ ಮನೆ, ಒಂದು ಕನಸಿನ ಕಾರು. ಈ ಮನೆ ಎಲ್ಲ ಬಂದು ಡೋರ್ ಬಂದು ನಾರ್ತ್ ಫೇಸಿಂಗ್. ಸೂಪರ್ ಬಿಲ್ಟಪ್ ಏರಿಯಾ ಬಂದಾಗ ನಿಮಗೆ ಬಾಲ್ಕನಿ ಸೇರ್ಕೊಳ್ಳುತ್ತೆ. ಈ ಫ್ರಂಟ್ ಬಾಲ್ಕನಿ, ಸ್ಟೇರ್ ಕೇಸು, ಲಿಫ್ಟು ಎಲ್ಲ ಆ್ಯಡ್ ಆಗುತ್ತೆ. ಇನ್ನೊಂದು ಮಾಸ್ಟರ್ ಬೆಡ್ರೂಮು, ಇದು ಕೂಡ ನಿಮ್ಗೆ ಸ್ಪೇಷಿಯಸ್ ಆಗಿರುತ್ತೆ. ಇದಕ್ಕೊಂದು ಬಾಲ್ಕನಿ ಇರುತ್ತೆ. ಇದು 1350 ಅಡಿಲಿ 2 BHK ಮನೆ. ಇದು ತುಂಬ ಇಂಪಾರ್ಟೆಂಟ್. ಸ್ಕೂಲ್ಗೆ, ಕಾಲೇಜಸ್ಗೆ ಎಲ್ಲ ಭಾಳ ನಿಯರ್ ಆಗಿದೆ. ಒಂಥರ ಸೆಂಟ್ರ್ ಪ್ಲೇಸ್ ಅಂತ ಹೇಳ್ಬೋದು. ಎಲಿಜಿಬಲ್ ಪರ್ಸನ್ ಆಗಿರ್ಬೇಕಷ್ಟೇ ನೀವು. ಉಳಿದಿದ್ದೇನು ಪ್ರೊಸೆಸ್ ಸ್ಟೆಪ್ಸ್ ಎಲ್ಲ ಇರುತ್ತೆ ಅದು ಇವ್ರ ಕಡೆಯಿಂದನೂ ಇಲ್ಲೂ ಸಹ ಸಿಗ್ತಾ ಇದೆ. ಡಿಶ್ ಅದು ಇದೆಲ್ಲ ಕನೆಕ್ಟಿವಿಟಿ, ಇಂಟರ್ನೆಟ್ ಕೇಬಲ್ಸ್ ಎಲ್ಲ ಇಲ್ಲಿ ಬಂದಿರೋವಂಥದ್ದು. ನಿಮಗೆ ಇಲ್ಲಿ ಎದುರುಗಡೆ ಕಾಣಿಸ್ತಾ ಇರೋವಂಥದ್ದೇನೆ ಶಿರ್ಕೆ ಅಪಾರ್ಟ್ಮೆಂಟ್ಸ್. BD ಅದು ಇದೆಯಲ್ಲ, ಆ್ಯಕ್ಚುಲಿ ಅದೇ ಅದು. ಎಂಟ್ರಿ ಆದರೆ ಕಿಚನ್ಗೆ ಹೋಗ್ಬೋದು. ಹಾಗೆ ರೈಟ್ ಸೈಡ್ ಬಂದರೆ ಫುಲ್ ಮಾಸ್ಟರ್ ಬೆಡ್ರೂಮ್ ಇದೆ ನೋಡಿ. ಹಾಗೆ ಅಲ್ಲಿ ಜನ್ರೇಟ್ರ್ ಕೂಡ ಇರುತ್ತೆ. ನಿಮ್ಗೆ ಪವರ್ ಬ್ಯಾಕಪ್ ಇರುತ್ತೆ ಕರೆಂಟ್ ಹೋದಾಗ, ಲಿಫ್ಟ್ಗಾಗಲಿ ಅಥವಾ ಬೇರೆ ಇದಕ್ಕಾಗಲಿ. ವೆಲ್ಕಮ್ ಟು ಮಸಾಲಾ ಚಾಯ್ ಮೀಡಿಯಾ. ಇದು ವಿನಯ್ ಮಾತಾಡ್ತಿರೋದು. ನಾನಿರೋದು ಇವತ್ತು ನಮ್ಮ ಬೆಂಗಳೂರಿನ ರಿಂಗ್ ರೋಡಲ್ಲಿ ಶಿರ್ಕೆ ಅಪಾರ್ಟ್ಮೆಂಟ್ ಅಂತ ಕೇಳಿರ್ತೀರ. ಕೆಂಗೇರಿ ಉಪನಗರ ಹತ್ರ ಬರೋವಂಥ ಏರಿಯಾ ಇದು. ಸೊ ಇಲ್ಲಿ ಬಂದಿರೋವಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಸ್ನೇಹಿತರ ಹತ್ರ ಮಾತಾಡಬೇಕಾದ್ರೆ ಹೀಗೆ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತಾ ಇದ್ರು. ನನಗೆ ಅದನ್ನು ಕೇಳಿ ತುಂಬಾ ಖುಷಿ ಆಯಿತು. ಇದನ್ನು ಅಟ್ಲೀಸ್ಟ್ ಒಂದು 4-6 ಜನಕ್ಕೆ ತಿಳಿಸಿದ್ರೆ ಅಟ್ಲೀಸ್ಟ್ ಅವ್ರಿಗಾದ್ರೂ ಆಫರ್ ಸಿಗುತ್ತೆ ಅಂತ ಹೇಳಿ ನಾನು ಇವತ್ತು ಬಂದಿರೋವಂಥದ್ದು. ಏನಪ್ಪ ಅಂತ ಹೇಳಿದ್ರೆ, ಮೈಸೂರು ರೋಡ್ ಈಗ ನಿಮ್ಗೆ ಗೊತ್ತಿರೋ ಹಂಗೆ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಲ್ಯಾಂಡ್ ಬಗ್ಗೆ ಅಥವಾ ಏನಾದರೂ ಮನೆ ಪ್ರಾಪರ್ಟಿ ಈ ಥರ ತೊಗೋತಿದ್ದೀರಾ ಅಂತ ಹೇಳಿದ್ರೆ ಮೈಸೂರು ರೋಡ್ ಒಂದು ಹೈಲೈಟ್ ಆಗಿರೋವಂಥದ್ದು ನಮ್ಮ ಬೆಂಗಳೂರಿನಲ್ಲಿ. ಅದೇ ನಿಯರ್ ಬೈ ಒಂದು ಕೆಂಗೇರಿ ಉಪನಗರ ಶಿರ್ಕೆ ಅಂತ ಏನು ಹೇಳ್ತೀವಿ. ಸೊ ಅಲ್ಲಿ ಇವತ್ತು ನಾನು ಬಂದಿರೋ ಅಂಥದ್ದು. ನಾನು ಹಿಂದ್ಗಡೆ ಏನು ಕಾಣಿಸ್ತಾ ಇದೆ ನಿಮಗೆ ಒಂದು ಅಪಾರ್ಟ್ಮೆಂಟು, ಈಗ ಜಸ್ಟ್ ಒಂದು 2 years ಬ್ಯಾಕ್ ಅದು ಕನ್ಸ್ಟ್ರಕ್ಷನ್ ಆಗಿರೋವಂಥದ್ದು. ಇದರಲ್ಲಿ ಇನ್ನೂ ಒಂದು 5-6 ಫ್ಲ್ಯಾಟ್ಗಳು ಇನ್ನೂ ಖಾಲಿ ಇದೆ ಅಂತ ಕೇಳ್ಪಟ್ಟೆ. ಅದರಲ್ಲಿ ಫಸ್ಟು ಯಾರು ತೊಗೋತಾರೆ ಅವರಿಗೆ ಹೊಸ ಕಾರ್ನ ಅವರು ಆ್ಯಕ್ಚುಲಿ ಆಫರಾಗಿ ಕೊಡ್ತಾ ಇರೋವಂಥದ್ದು. ನನಗೆ ಇದನ್ನು ಕೇಳಿ ತುಂಬ ಖುಷಿಯಾಗಿ, ಸೊ ಹೇಗೆಲ್ಲ ಅಂದರೆ ಅಪಾರ್ಟ್ಮೆಂಟ್ಸ್ನ ತೊಗೋಬೇಕಂದ್ರೆ ಒಂದಿಷ್ಟು ಪಾಯಿಂಟ್ಸ್ ಇರುತ್ತೆ. ಅಲ್ಲಿನ ಲ್ಯಾಂಡ್ ಓನರ್ ಕಿರಣ್ ಕುಮಾರ್ ಅಂತ ಇರ್ತಾರೆ ಸರ್ರು. ಅವರನ್ನು ಮಾತಾಡಿಸ್ತಾ ಫ್ಲ್ಯಾಟ್ ಹೇಗಿದೆ, ಏನೇನಿದೆ, ಈ ಅಪಾರ್ಟ್ಮೆಂಟಲ್ಲಿ ಏನೇನು ಅಮ್ಯುನಿಟಿ ಸಿಗ್ತಿದೆ, ಇದ್ರ ಅಕ್ಕಪಕ್ಕ ಏನೇನೆಲ್ಲ ನಮಗೆ ಸಿಗ್ತಾ ಇದೆ ಅನ್ನೋದನ್ನು ಅವ್ರನ್ನೇ ಮಾತಾಡಿಸ್ತಾ ತಿಳ್ಕೊಂಬರೋಣ ಬನ್ನಿ. ಶಿರ್ಕೆ ಮೇನ್ ರೋಡಿಂದ ಒಂದು 500 ಮೀಟರ್ಸ್ಗೆ ಆ್ಯಕ್ಚುಲಿ ಇರೋವಂಥದ್ದು ಈ ಪ್ರಾಪರ್ಟಿ. ನೀವು ಎದುರುಗಡೆಗೆ ನೋಡ್ಬೋದು ಈ ರೀತಿ ಇದೆ. ಈ ಒಂದು 5th ಫ್ಲೋರ್ ಇರೋವಂಥ ಒಂದು ಅಪಾರ್ಟ್ಮೆಂಟ್ ಇದು. ಸೊ ಇದು ಹೆಸರು ಏನು ಅಂತೆಲ್ಲ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಫ್ಲೋರಲ್ಲಿ, ಸೆಕೆಂಡ್ ಫ್ಲೋರಲ್ಲಿ, 4th 5th ಖಾಲಿ ಇದೆ ಅಂತ ಹೇಳಿದ್ರು. ಬನ್ನಿ ತಡ ಮಾಡೋದು ಯಾಕೆ, ಫ್ಲ್ಯಾಟ್ ಹತ್ರ ಹೋಗಿ ನೋಡ್ಕೊಂಬರೋಣ ಅಂತೆ. ಅಕ್ಕಪಕ್ಕ ಈ ಥರ ಎಲ್ಲ ಮನೆಗಳಿದೆ. ಆಲ್ರೆಡಿ ಎಲ್ಲ ರೆಸಿಡೆನ್ಷಿಯಲ್ ಏರಿಯಾ ಥರ ಇದೆ. ಆ್ಯಕ್ಚುಲಿ ಇದು ಫ್ಲ್ಯಾಟ್ ಬಂದು ನೋಡಿ ಈ ರೀತಿ ಇದೆ. ಹೆಸರು MSR ನಿಗಮ್ ಅಂತ ಇದೆ. ಆ್ಯಕ್ಚುಲಿ ಇದು ನಿಮ್ಗೆ 15 ಕಾರ್ ನಿಲ್ಸ್ಕೊಳ್ಳೋಷ್ಟು ಅಂತ ಜಾಗ ಇರುತ್ತೆ ನಿಮ್ಗೆ ಇದರಲ್ಲಿ. ಇಲ್ಲಿ 2 ವೀಲರ್ಗಳು ಕೂಡ ನೀವು ಒಂದು 15 2 ವೀಲರ್ ನಿಲ್ಲಿಸ್ಕೋಬೋದು. ಸೊ ಎಲ್ರಿಗೂ ಕಾರಿನ ಒಂದು ಸೌಲಭ್ಯ ಇರುತ್ತೆ ನಿಲ್ಲಿಸ್ಕೊಳ್ಳೋದಕ್ಕೆ, ಮತ್ತು 2 ವೀಲರ್ ಸೌಲಭ್ಯ ಕೂಡ ಇರುತ್ತೆ. ಹಾಗೆ ಈ ಒಂದು ಅಪಾರ್ಟ್ಮೆಂಟ್ಗೆ ಒಂದು ಕಾವೇರಿ ವಾಟರ್ನ ಸೌಲಭ್ಯತೆ ಕೂಡ ಇರುತ್ತೆ. ತುಂಬ ಮೋಸ್ಟ್ ಆಫ್ ದ ಫ್ಲ್ಯಾಟ್ಗಳಿಗೆ ಕಾವೇರಿ ವಾಟರ್ ಕನೆಕ್ಷನ್ಸ್ ಇರೋದಿಲ್ಲ. ಸೊ ಇದು ಕಾವೇರಿ ಕನೆಕ್ಷನ್ಸ್ ಇರುವಂಥ ಏರಿಯಾ ಅಂಥ ಜಾಗದಲ್ಲಿ ಈ ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ಈಗ ಲಿಫ್ಟಿನ ಸೌಲಭ್ಯ ಕೂಡ ಕೊಟ್ಟಿರ್ತೀವಿ, ಹಾಗೂ ವಾಚ್ಮನ್ಗೂ ಒಂದು ರೂಮ್ ಮಾಡಿರ್ತೀವಿ ಇಲ್ಲಿ. ನೀವು ಹೇಳ್ದಂಗೆ ಕಾರ್ ಪಾರ್ಕಿಂಗ್ ಏರಿಯಾ ಇದೆ, ಸೆಕ್ಯೂರಿಟಿ ಇದೆ, ಲಿಫ್ಟ್ ಇದೆ. ಅದ್ರ ಜೊತೆಗೆ ಇವಾಗ ಮೇಲೆ ಒಂದು ರೂಮ್ಸ್ಗಳನ್ನ ನೋಡೋಣ. ಓಕೆ, ಮನೆ ನೋಡೋಕ್ಕಿಂತ ಮುಂಚೆ ನಿಮ್ಗೊಂದು ಇದಕ್ಕೊಂದು ಒಳ್ಳೆ ಒಂದು ನಿಮ್ಗೆ ಆಫರ್ ಕೊಡ್ತಾ ಇದ್ದೀನಿ. ಅದ್ರ ಬಗ್ಗೆ ನಿಮ್ಗೆ ಹೇಳ್ಬಿಡ್ತೀನಿ. ನೋಡಿ, ಈ 6 ಮನೆ ಯಾರು ತೊಗೋತಾರೆ ಆ 6 ಮನೆಗೆ ಒಂದು ಲಕ್ಕಿ ಡಿಪ್ ಇಡ್ತಾ ಇದ್ದೀನಿ. 6 ಜನಕ್ಕೆ ಒಂದು ಲಕ್ಕಿ ಕಾರ್. ಅವ್ರಿಗೆ ಒಂದು ಕನಸಿನ ಮನೆ, ಒಂದು ಕನಸಿನ ಕಾರು. ಬರೀ 6 ಜನಕ್ಕೆ ಮಾತ್ರನೇ ಒಂದು ಕಾರನ್ನು ಕೊಡುಗೆಯಾಗಿ ಇಟ್ಟಿರ್ತೀವಿ. ಯಾರು ಬಂದು ಬೇಗ ಬುಕ್ ಮಾಡಿ ಫ್ಲ್ಯಾಟ್ ತೊಗೋತಾರೆ ಆ 6 ಜನಕ್ಕೆ ಒಂದು ಲಕ್ಕಿ ಡಿಪ್ ಮಾಡ್ತೀನಿ. ಲಕ್ಕಿ ಡಿಪ್ಪಲ್ಲಿ ಯಾರು ಗೆಲ್ತಾರೆ ಅವ್ರಿಗೊಂದು ಹೊಸ ಕಾರನ್ನು ಕೊಡ್ತೇನೆ. ಇದು ನಿಮ್ಗೆ ಒಳ್ಳೆ ಆಫರ್. ಈ ಥರದ ಆಫರ್ ನಾನು ಕೇಳೇ ಇರಲಿಲ್ಲ. ಅದು ಆ್ಯಕ್ಚುಲಿ ಈಗ ನೀವು ಕೊಡ್ತಾ ಇರೋಂಥ ಪ್ರಾಪರ್ಟಿ ಬೆಲೆನೂ ಕಡಿಮೆ ಇದೆ. ಅದರಲ್ಲೂ ಸಹ ಈ ಒಂದು ಈಗ ಕಾರು ಅಂತ ಹೇಳಿದ್ರೆ ಮಿನಿಮಮ್ ಲಕ್ಷಗಟ್ಟಲೆ ಇರುತ್ತೆ. ಹೌದು ಹೌದು. ಸೊ ನೋಡಿ, ಡಬಲ್ ಧಮಾಕ ಆಫರ್. ಕನಸಿನ ಮನೆಗೆ ಕನಸಿನ ಕಾರು. ಬನ್ನಿ. ಈಗ ಫಸ್ಟ್ ಫ್ಲೋರಲ್ಲಿ 3 ಮನೆ ಇದೆ. ಎಲ್ಲ ಮನೆ ಕೂಡ ಒಂದೇ ಥರ ಡಿಸೈನ್ ಇರೋದು. ಯಾವುದಾದ್ರು ಒಂದು ಮನೆ ನೋಡಿದ್ರೆ ಸಾಕು ನಿಮಗೆ, ಎಲ್ಲ ಮನೆಯೂ ನೋಡ್ದಂಗೆ. ಈ ಮನೆ ಎಲ್ಲ ಬಂದು ಡೋರ್ ಬಂದು ನಾರ್ತ್ ಫೇಸಿಂಗು. ಇದು ನಾರ್ತ್ ಫೇಸಿಂಗ್ ಡೋರು. ಒಂದು ಮನೆ ಅಂದರೆ ಸೈಜ್ ಏನು ಬರುತ್ತೆ ಸರ್? ಈಗ ಒಂದು ಮನೆ ಸೂಪರ್ ಬಿಲ್ಟಪ್ ಏರಿಯಾ ನಿಮಗೆ 1350 ಅಡಿ ಲೆಕ್ಕ. ಕಾರ್ಪೆಟ್ ಏರಿಯಾ ಅಂದರೆ ನೋಡಿ ಫ್ಲೋರಿಂಗ್ ಲೆಕ್ಕ. ನಿಮಗೆ 3 ಥರ ಇರುತ್ತೆ ಪ್ರತಿಯೊಂದು ಅಪಾರ್ಟ್ಮೆಂಟಲ್ಲೂ. ಕಾರ್ಪೆಟ್ ಏರಿಯಾ, ಫ್ಲೋರಿಂಗ್ ಏರಿಯಾ 2 ಒಂದೇ. ಅದಾದಮೇಲೆ ಬಿಲ್ಟಪ್ ಏರಿಯಾ ಬರುತ್ತೆ, ಆಮೇಲೆ ಸೂಪರ್ ಬಿಲ್ಟಪ್ ಏರಿಯಾ ಅಂತ ಬರುತ್ತೆ. ಸೂಪರ್ ಬಿಲ್ಟಪ್ ಏರಿಯಾ ಬಂದಾಗ ನಿಮಗೆ ಬಾಲ್ಕನಿ ಸೇರ್ಕೊಳ್ಳುತ್ತೆ. ಈ ಫ್ರಂಟ್ ಬಾಲ್ಕನಿ, ಸ್ಟೇರ್ ಕೇಸು, ಲಿಫ್ಟು ಎಲ್ಲ ಆ್ಯಡ್ ಆಗುತ್ತೆ. ಇನ್ಕ್ಲೂಡಿಂಗ್ ಕಾರ್ ಪಾರ್ಕಿಂಗ್ ಎಲ್ಲ ಸೇರಿಸಿ 1350 ಅಡಿ ಬರುತ್ತೆ. ಎಂಟ್ರಿ ಆಗಿದ ತಕ್ಷಣ ಇದು ಒಂದು ಲಿವಿಂಗ್ ಹಾಲ್ಗೆ ನೋಡಿ, ಇದೊಂದು ಪೂಜಾ ರೂಮ್ ಇದೆ, ಇದೊಂದು ರೂಮ್ ಇದೆ, ಇಲ್ಲೊಂದು TV ಯೂನಿಟ್ ಒಂದು ಮಾಡಿಸಿದ್ದೀವಿ. ಸೊ ಇದು ಬೈ ಡಿಫಾಲ್ಟ್ ನಿಮ್ಮ ಕಡೆಯಿಂದ ಸಿಗ್ತಾ ಇರೋವಂಥದ್ದು? ಹೌದು.
ವಿತ್ ಫರ್ನಿಸ್ಟ್, ಹೌದು ಹೌದು, ವುಡ್ ವರ್ಕ್ ಆಲ್ರೆಡಿ ಸೆಮಿ ರೆಡಿ ಆಗಿದೆ, ಸೆಮಿಯಾಗಿ ರೆಡಿ ಆಗಿದೆ. ಓಕೆ. ಸೊ ಅದು ಸೊ ಇದು ಪೂಜಾ ಯೂನಿಟ್, ಪೂಜಾ ಯೂನಿಟ್. ಇದು ಸ್ವಲ್ಪ ವಿಶಾಲವಾಗಿ ದೊಡ್ಡದಾಗೆ ಇದೆ. ಹೌದು, ನಿಮಗೆ ಮನೆ ಎಲ್ಲೂ ಕಂಜೆಸ್ಟೆಡ್ ಆಗಿಲ್ಲ, ಎಲ್ಲೂ ವಿಶಾಲವಾಗಿದೆ, ಸ್ಪೇಷಿಯಸ್ ಆಗಿದೆ. ನೋಡಿ ಇದೊಂದು ರೂಮ್ ಇದೆ, ವಾರ್ಡ್ರೋಬ್ಸ್ ಇದೆ. ಸೊ ಇದು ಅವ್ರಿಗೆ ಬೇಸಿಕ್ ಥಿಂಗ್ಸ್ಗೆ ಏನೇನು ಬೇಕೋ ಎಲ್ಲ ಥರ ರೆಡಿ ಇದೆ. ಇಮಿಡಿಯೇಟಾಗಿ ಬಂದು ಮನೆ ಸೇರ್ಕೋಬೋದು. ಬಿಟ್ಟರೆ ಈಗ ಫ್ಲೋರ್ಗೆಲ್ಲ ನೀವು ಗ್ರಾನೈಟ್ ಹಾಕಿದ್ದೀವಿ ಫ್ಲೋರಿಂಗಿಗೆಲ್ಲ, ಮೇನ್ ಡೋರೆಲ್ಲ ಟೀಕಲ್ಲಿದೆ. ಸೊ ಇನ್ನು ಮಿಕ್ಕಿದೆಲ್ಲ ಪ್ಲೈವುಡ್ಡಲ್ಲಿ ನಾವು ವಾರ್ಡ್ರೋಬ್ಸ್ ಮಾಡಿಸಿದ್ದೇವೆ. ಇನ್ನೊಂದು ಮಾಸ್ಟರ್ ಬೆಡ್ರೂಮು, ಇದು ಕೂಡ ನಿಮಗೆ ಸ್ಪೇಷಿಯಸ್ ಆಗಿರುತ್ತೆ. ಇದಕ್ಕೊಂದು ಬಾಲ್ಕನಿ ಇರುತ್ತೆ, ಒಂದು ಅಟ್ಯಾಚ್ ಬಾತ್ರೂಮ್ ಇರುತ್ತೆ. ಇವು 2 BHK ಅಂದಿದ ತಕ್ಷಣ ತುಂಬ ಜನ ಹೆಂಗೆ ಯೋಚನೆ ಮಾಡ್ತಾರೆ ಅಂದರೆ 2 BHK ಅಂತಲೇ ಲೆಕ್ಕ ಯೋಚನೆ ಮಾಡ್ತಾರೆ. ಅದು ಅಡಿ ಲೆಕ್ಕದಲ್ಲಿ ಯೋಚನೆ ಮಾಡಲ್ಲ. ಇದು 1350 ಅಡಿಲಿ 2 BHK ಮನೆ. ಇದು ತುಂಬ ಇಂಪಾರ್ಟೆಂಟ್. ಸೂಪರ್. ಅದು ನಮ್ಮ ಮೈಸೂರು ರಸ್ತೆಗೆ ಹತ್ತಿರವಾಗಿದ್ದು ಇಲ್ಲಿ ಸುಮಾರು ಅನುಕೂಲಕರವಾಗಿ ಅಂತ ಹೇಳಿದ್ರೆ ಹೌದು. ಇದು ನೋಡಿ ಇಲ್ಲಿ ಕರ್ನಾಟಕ ಸರ್ಕಲ್ ಅಂತಲೇ ಇದೆ. ಇಲ್ಲಿಂದ ಇದಕ್ಕೆ 100 ಮೀಟರ್ಸು ರಿಂಗ್ ರೋಡ್ಗೆ, ಸಿರ್ಕೆ ಅಪಾರ್ಟ್ಮೆಂಟ್ಗೆ 100 ಮೀಟರ್ಸು. ನಿಮ್ಗಲ್ಲೊಂದು ಮಾಲ್ ರೆಡಿ ಆಗ್ತಾ ಇದೆ. ಈಗ ಒಂದು ಬೈಯನ್ಸ್ ಒಂದು ದೊಡ್ಡದು ಮೆಟ್ರೋ ಟೈಪಲ್ಲಿ ಒಂದು ಹೋಲ್ಸೇಲ್ ಇದು ಬಂದಿದೆ. ಆಮೇಲೆ ತುಂಬ ಪಬ್ಗಳಿದೆ, ಹೋಟೆಲ್ಗಳಿದೆ. ರಾಜಣ್ಣ ಮಿಲ್ಟ್ರಿ ಹೋಟ್ಲು ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಸೊ ಭಾಳ ಎಲ್ಲ ಫೆಸಿಲಿಟೀಸ್ ನಿಮಗೆ ಬಸ್ ಸ್ಟಾಪಿಂದ ಹಿಡಿದು ಹಾಸ್ಪಿಟಲ್ಸಿಂದ ಹಿಡಿದು ಪೆಟ್ರೋಲ್ ಬಂಕಿಂದ ಹಿಡಿದು ಎಲ್ಲ ಸೌಲಭ್ಯಗಳು ಇದೆ ಇಲ್ಲಿ. ಕಾಲೇಜು ಸ್ಕೂಲ್ ಅಂತ ಬಂದರೂ ನಿಮ್ಗೆ ನೋಡಿ ಚಿತ್ರಕೂಟ ಸ್ಕೂಲು ಮತ್ತು ನಿಮಗೆ VSS ಸ್ಕೂಲು, ಸೋಮಣ್ಣ ಅವ್ರದ್ದು VSS ಸ್ಕೂಲು ಮತ್ತು ಚಿತ್ರಕೂಟ ಸ್ಕೂಲು ಭಾಳ ಹತ್ತಿರದಲ್ಲಿದೆ ನಿಮಗೆ, ವಾಕಬಲ್ ಡಿಸ್ಟೆನ್ಸ್. ಸ್ಕೂಲ್ ಇದೆ. ಹೌದು, ಸ್ಕೂಲ್ಗೆ ಕಾಲೇಜಸ್ಗೆ ಎಲ್ಲ ಭಾಳ ನಿಯರ್ ಆಗಿದೆ. ಒಂಥರ ಸೆಂಟ್ರ್ ಪ್ಲೇಸ್ ಅಂತ ಹೇಳ್ಬೋದು. ಯೂಶಲಿ ಇವಾಗ ಪ್ರಾಪರ್ಟಿ ತಗೊಳ್ಬೇಕಾದ್ರೆ ಎಷ್ಟೋ ಜನ ಕನ್ಫ್ಯೂಷನ್ಸು, ಪ್ರಾಪರ್ಟಿ ಮೇಲೆ ಹೋಗೋದಾ ಇಲ್ಲ ಅಪಾರ್ಟ್ಮೆಂಟ್ ಥರ ಇರೋಂಥ ಫ್ಲ್ಯಾಟ್ಗಳಿಗೆ ಹೋಗೋದಾ ಅಂತ. ಹೌದು, ಇದು ತುಂಬ ಒಳ್ಳೆ ಕ್ವಶನ್ ಇದು. ಯಾಕಂದರೆ ತುಂಬ ಜನಕ್ಕೆ ಅದು ಗೊಂದಲದಲ್ಲಿ ಇರ್ತಾರೆ, ಫ್ಲ್ಯಾಟ್ಗೆ ಹೋಗೋದಾ ಅಥವಾ ಒಂದು ಇಂಡಿಪೆಂಡೆಂಟ್ ಹೌಸ್ ಕಟ್ಟೋದ ಅನ್ನೋದಕ್ಕೆ. ಒಂದು ಬೆಸ್ಟ್ ಎಕ್ಸಾಂಪಲ್ ಇದೇ ನಿಮ್ಗೆ ಅಪಾರ್ಟ್ಮೆಂಟ್ ಹೇಳ್ತೀನಿ ನೋಡಿ. ಈ ಏರಿಯಾದಲ್ಲಿ ಪರ್ಟಿಕ್ಯುಲರ್ ನಿಮ್ಗೆ ಏರಿಯಾ ಇಲ್ಲಿ ಫುಲ್ಲು ಕಾಣುತ್ತೆ ನೀಟಾಗಿ. ಇದು ಒಂದು ಕಾವೇರಿ ವಾಟರ್ ಕನೆಕ್ಟೆಡ್ ಇರೋವಂಥ ಏರಿಯಾ. ಈ ಏರಿಯಾದಲ್ಲಿ ಮಿನಿಮಮ್ಮು ಒಂದು ಲ್ಯಾಂಡ್ ತೊಗೋಬೇಕು ಅಂತಂದರೆ, ಒಂದು 1000 ಅಡಿ ತೊಗೋಬೇಕು ಅಂತಂದರೆ ಒಂದು 90 ಲಕ್ಷ ಬೇಕು ನಿಮಗೆ. 9,000 ರೂಪಾಯಿ ಓಡ್ತಾ ಇದೆ. ಸೊ 9,000 ರೂಪಾಯಿ ಓಟಿ ನೀವು 9,000 ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಖಾಲಿ ಸೈಟ್ ತೊಗೋತೀರಾ, ಮತ್ತೆ ಅದನ್ನು ಕನ್ಸ್ಟ್ರಕ್ಷನ್ ಮಾಡಬೇಕು. ಸೊ ಕನ್ಸ್ಟ್ರಕ್ಷನ್ಗೆ ಒಂದು ಬರೀ ನೀವು ಒಂದು ಫ್ಲೋರ್ ಕಟ್ತೀರ ಅಂದರೆ ಒಂದು 20 ಲಕ್ಷ ಬೇಕು. ಟೋಟಲಾಗಿ 1.25 ಕೋಟಿ ನಿಮ್ಗೆ ಅಲ್ಲೇ ಖರ್ಚು ಬಂದುಬಿಡುತ್ತೆ. ನೀವು ಒಂದು ಪ್ರಾಪರ್ಟೀಸ್ ಇಂಡಿಪೆಂಡೆಂಟ್ ಪ್ರಾಪರ್ಟಿ ತೊಗೊಂಡ್ರೆ ನೀವು ಇಂಡಿಪೆಂಡೆಂಟಾಗಿ ಇರ್ತೀರಾ, ಬಟ್ ಅಮೌಂಟ್ ಜಾಸ್ತಿ ಇರುತ್ತೆ. ಈ ವಿಚಾರದಲ್ಲಿ ಬಂದಾಗ ಅದೇ ಸೇಮ್ ಅಮ್ಯುನಿಟೀಸ್ ನಿಮ್ಗೆ ಏನೇನು ವಾಟ್ರು ಏನು ಎಲೆಕ್ಟ್ರಿಕ್ ಅದೆಲ್ಲ ಇಲ್ಲೇ ಸಿಗ್ತಾ ಇರುತ್ತೆ. ಬಟ್ ಈ ಫ್ಲ್ಯಾಟಲ್ಲಿ ನಿಮಗೆ 1350 ಅಡಿ ನಿಮ್ಗೆ 48 ಲಕ್ಷಕ್ಕೆ ಸಿಗುತ್ತೆ. ನನಗೆ ಅಂದರೆ ಯಾವ್ದು ತೊಗೊಳೋದು ಬೆಸ್ಟ್ ಅಂತ ನೀವೇ ನಿರ್ಧಾರ ಮಾಡಬೇಕು. ತುಂಬ ಜನಕ್ಕೆ ಫ್ಲ್ಯಾಟು ಅಂತಂದರೆ ಅದು ನಾವು ಅದಕ್ಕೆ ಓನರ್ ಅಲ್ಲ ಅಂತ ಅಂದ್ಕೊಂಡಿರ್ತಾರೆ. ಬರೀ ಫ್ಲ್ಯಾಟ್ ಅಂದರೆ ಫ್ಲ್ಯಾಟ್ ಮಾತ್ರ ಕೊಡಲ್ಲ ನಾವು, ಲ್ಯಾಂಡಲ್ಲಿ ಜಾಗ ಕೂಡ ಕೊಟ್ಟಿರ್ತೀವಿ ಅವ್ರಿಗೆ. ಲ್ಯಾಂಡಲ್ಲಿ ಜಾಗ, ಹೌದು, UDS ಅಂತ ಬರುತ್ತೆ, ಅನ್ಡಿವೈಡೆಡ್ ಶೇರ್ ಅಂತ ಲ್ಯಾಂಡಲ್ಲಿ ಬರುತ್ತೆ. ಈಗ ನೀವು ಒಂದು ಫ್ಲ್ಯಾಟ್ ತೊಗೊಂಡಾಗ ಆ ಒಂದು ಫ್ಲ್ಯಾಟಿನ ರೇಷಿಯೋನ 80-50ರಲ್ಲಿ ಡಿವೈಡ್ ಮಾಡಿ ಅಷ್ಟು ಜಾಗನ ನಿಮ್ಮ ಫ್ಲ್ಯಾಟ್ ಜೊತೆಗೆ ರಿಜಿಸ್ಟರ್ ಮಾಡಿರ್ತೀವಿ ನಾವು. ಸೊ ಇದೊಂದು ಪಾಯಿಂಟೇ ಗೊತ್ತಿಲ್ಲ, ಭಾಳ ಜನಕ್ಕೆ ಗೊತ್ತಿರಲ್ಲ ಇದ್ರ ಬಗ್ಗೆ. ಹಾಂ, ಓಕೆ. ಸೊ ಅಂದರೆ ಈಗ ಅಪಾರ್ಟ್ಮೆಂಟ್ ಈ ಥರ ಫ್ಲ್ಯಾಟ್ಸ್ ಅಂತ ಬಿಲ್ಡಿಂಗ್ ಬಂದರೆ ಇದ್ರ ಲೈಫ್ ಸ್ಪ್ಯಾನ್ ಯಾವ ಥರ ಇರುತ್ತೆ ಸರ್? ಹಿಂಗೆ ಯೂಶಲಿ ನೀವು ಇಂಡಿಪೆಂಡೆಂಟಾಗಿ ಕಟ್ಕೊಳ್ಳೋದಕ್ಕೆ ಏನು ಲೈಫ್ ಸ್ಪ್ಯಾನ್ ಇರುತ್ತೋ ಸೇಮ್ ಲೈಫ್ ಸ್ಪ್ಯಾನೇ ಇದಕ್ಕೂ ಇರುತ್ತೆ. ಓಕೆ. ಸೊ ಅದಕ್ಕೂ ಏನು ವ್ಯತ್ಯಾಸ ಇರಲ್ಲ, ಯಾಕಂದರೆ ಸೇಮ್ ಮೆಟೀರಿಯಲ್ಸೇ ಇಲ್ಲೂ ಯೂಸ್ ಮಾಡಿರ್ತೀವಿ. ಸೊ ಕನ್ಸ್ಟ್ರಕ್ಷನ್ದು ಮೆಟೀರಿಯಲ್ಸಲ್ಲಿ ಏನು ಅದು ಲೈಫ್ ಸ್ಪ್ಯಾನ್ ಬರುತ್ತೆ, ಸೇಮ್ ಲೈಫ್ ಸ್ಪ್ಯಾನ್ ಇದರಲ್ಲೂ ಕೂಡ ಬರುತ್ತೆ. ನನ್ನ ಪ್ರಕಾರ ಒಂದು 30 ಇಯರ್ಸೇ ಎಲ್ಲರೂ ಕೊಡೋದು. ಯೂಶಲಿ ಇದೆಲ್ಲ 50 ಇಯರ್ಸ್ ಬರುತ್ತೆ, ಅದೇನು ಸಮಸ್ಯೆ ಇರಲ್ಲ. ಸರ್ ಇವಾಗ ಲೋನ್ ಅಂತ ಬಂದರೆ ಈ ಥರ ಫ್ಲ್ಯಾಟ್ಗಳಲ್ಲೂ ಸಿಗೋ ಚಾನ್ಸಸ್ ಇರುತ್ತಲ್ಲ ಸರ್? 100% ಇದು ನಮ್ಮ ಬ್ಯಾಂಕ್, ನಮ್ಮ ಫ್ಲ್ಯಾಟ್ಗಳಿಗೆ ಮಾತ್ರ. ನಿಮ್ಗೆ ಯಾವುದೇ ನ್ಯಾಷನಲೈಸ್ ಬ್ಯಾಂಕಲ್ಲಿ ಹೋದರೂ ಲೋನ್ ಆಗುತ್ತೆ, ಅಥವಾ ಎನಿ ಕೋಆಪರೇಟಿವ್ ಬ್ಯಾಂಕ್ ಹೋಗ್ತೀರ ಅಂದ್ರೂ ಲೋನ್ ಆಗುತ್ತೆ. ಸೊ ನ್ಯಾಷನಲೈಸ್ ಬ್ಯಾಂಕ್ ಆಗಲಿ ಕೋಆಪರೇಟಿವ್ ಬ್ಯಾಂಕ್ ಆಗಲಿ ಅವ್ರ ಎಲಿಜಿಬಿಲಿಟಿ ಇದ್ದರೆ ಸಾಕು, ಮಿಕ್ಕಿದೆಲ್ಲ ನಾವೇ ಮಾಡಿಕೊಡ್ತೀವಿ ಅವರಿಗೆ. ಲೋನ್ ಫೆಸಿಲಿಟೀಸ್ ಎಲ್ಲ ನಾವೇ ಮಾಡಿಕೊಡ್ತೀವಿ ಅವರಿಗೆ. ಓಕೆ. ಸೊ ಇದೊಂದು ಅದೇ ಖುಷಿ ವಿಚಾರ. ಈಗ ಪ್ರಾಪರ್ಟಿ ಆಗಲಿ ಇದನ್ನಕ್ಕಾಗಲಿ ನೀವು ಬ್ಯಾಂಕು ಅಲ್ಲಿ ಅಲ್ಲಿಯೋದು ಮಾಡೋ ಅಂಥದ್ದೆಲ್ಲ ಏನಿಲ್ಲ, ಬಟ್ ಎಲಿಜಿಬಲ್ ಪರ್ಸನ್ ಆಗಿರ್ಬೇಕಷ್ಟೇ ನೀವು. ಉಳಿದಿದ್ದೇನು ಪ್ರೊಸೆಸ್ ಸ್ಟೆಪ್ಸ್ ಎಲ್ಲ ಇರುತ್ತೆ ಅದು ಇವ್ರ ಕಡೆಯಿಂದನೂ ಇಲ್ಲೂ ಸಹ ಸಿಗ್ತಾ ಇದೆ. ಟೆರೇಸು ಸಹ ಈ ರೀತಿ ಇದೆ ಆ್ಯಕ್ಚುಲಿ ನೀವು ನೋಡ್ಬೋದು. ವಾಟರ್ ಟ್ಯಾಂಕು, ಡಿಶ್ ಅದು ಇದೆಲ್ಲ ಕನೆಕ್ಟಿವಿಟಿ, ಇಂಟರ್ನೆಟ್ ಕೇಬಲ್ಸ್ ಎಲ್ಲ ಇಲ್ಲಿ ಬಂದಿರೋವಂಥದ್ದು. ಸೊ ಇಲ್ಲಿ ನೋಡಿ, ಸಿಟಿ ಸೆಂಟ್ರಲ್ಲಿರೋ ಅಂಥದ್ದು ಇದು. ಅಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ನಮ್ಮ ಬೆಂಗಳೂರು. ಸೊ ಅಲ್ಲಿ ನಿಮಗೆ ಕಾಣಿಸ್ತಾ ಇರೋವಂಥದ್ದು ಹಾಸ್ಪಿಟಲ್ಲು. ನಿಮಗೆ ಇಲ್ಲಿ ಎದುರುಗಡೆ ಕಾಣಿಸ್ತಾ ಇರೋವಂಥದ್ದೇ ಶಿರ್ಕೆ ಅಪಾರ್ಟ್ಮೆಂಟ್ಸ್, BDA ಅದು ಇದೆಯಲ್ಲ ಆ್ಯಕ್ಚುಲಿ ಅದೇ ಅದು. ಸುತ್ತಮುತ್ತಲು ನೋಡ್ಬೋದು ನಿಮಗೆಲ್ಲ ಕಂಪ್ಲೀಟ್ಲಿ ರೆಸಿಡೆನ್ಷಿಯಲ್ ಏರಿಯಾ ಇಲ್ಲೆಲ್ಲ ಕಟ್ಸ್ಕೊಂಡೆಲ್ಲ ಬಂದಿರೋ ಅಂಥದ್ದು. ಸೊ ಎದುರುಗಡೆಗೆ ನಿಮ್ಗೆ ಅಲ್ಲೆಲ್ಲ ಕಾಣಿಸ್ತಾ ಇರೋದು RR ನಗರ ಏರಿಯಾ ಕಾಣಿಸ್ತಾ ಇದೆ ನೋಡಿ ನಿಮ್ಗೆ ಆ ಕಡೆ ಎಲ್ಲ. ಸೊ ಇನ್ನೊಂದು ಸೆಕೆಂಡ್ ಫ್ಲೋರಲ್ಲಿ ಇರೋವಂಥದ್ದು ಇದು, ಆಲ್ರೆಡಿ ಪಕ್ಕದಲ್ಲಿ ಇದ್ದಾರೆ. ಸೊ ಇದನ್ನು ಸಹ ನೀವು ನೋಡ್ಬೋದು, ಈ ರೀತಿ ಇದೆ. ಇದು ಬೇರೆ ಕಲರ್ ಕಾಂಬಿನೇಷನ್ ಅಲ್ಲಿ ತಂದಿದ್ದಾರೆ ನೋಡಿ, ಸೆಮಿ ಫರ್ನಿಶ್ಡ್ ಆಗಿದೆ. ಇದೊಂದು ಲಿವಿಂಗ್ ಏರಿಯಾ ಸ್ಟಾರ್ಟಿಂಗ್ ಎಂಟ್ರಿ ಆಗಿದ ತಕ್ಷಣ. ಸೊ ಅಲ್ಲಿಲ್ಲೂ ದೇವ್ರ ಮನೆ ಕೊಟ್ಟಿದ್ದಾರೆ ಹಾಗೇನೆ. ಸೊ ಎಂಟ್ರಿನಲ್ಲಿ ರೈಟ್ ಸೈಡಲ್ಲಿ ನಿಮ್ಗೊಂದು ರೂಮ್ ಇದೆ ನೋಡಿ. ವಾರ್ಡ್ರೋಬ್ಸ್ ಎಲ್ಲ ಸೆಮಿ ಫರ್ನಿಶ್ಡ್ ಎಲ್ಲ ಆಗಿ ರೆಡಿನೂ ಆಗಿದೆ ಸಹ. ನಿಮಗೆ ಎಂಟ್ರಿಯಿಂದ ರೈಟ್ ಸೈಡ್ಗೆ
ಇಲ್ಲೊಂದು ವಾಶ್ರೂಮು ಸಹ ಕೊಟ್ಟಿದ್ದಾರೆ. ಇದು ವಾಷಿಂಗ್ ಮಿಷಿನ್ಗೂ ನಿಮಗೆ ಪಾಯಿಂಟ್ಸ್ ಎಲ್ಲ ಇದೆ, ರೆಡಿ ಇದೆ. ಸೊ ಇಲ್ಲಿ ನೀವು ಎಂಟ್ರಿ ಆದರೆ ಕಿಚನ್ಗೂ ಹೋಗ್ಬೋದು. ಹಾಗೆ ಇಲ್ಲಿ ರೈಟ್ ಸೈಡಿಗೆ ಬಂದರೆ ಫುಲ್ ಮಾಸ್ಟರ್ ಬೆಡ್ರೂಮ್ ಇದೆ ನೋಡಿ. ಸೊ ಅದರಲ್ಲೂ ಸಹ ನಿಮಗೆ ಕಾರ್ನರ್ ಸೈಟ್ ಆಗಿರೋದ್ರಿಂದ ಇವರು ಮ್ಯಾಕ್ಸಿಮಮ್ ಬಾಲ್ಕನಿನೂ ಸಹ ಇಲ್ಲಿ ಇಟ್ಟಿದ್ದಾರೆ. ಸೊ ಈ ಕಡೆ ಬಂದರೆ ಸೆಮಿ ಫರ್ನಿಸ್ಡ್ ಆಗಿರೋವಂಥದ್ದು, ಜೊತೆಗೆ ಗೀಸರ್ ಎಲ್ಲ ಫಿಟ್ಟಿಂಗ್ ಮಾಡಿಟ್ಟಿದ್ದಾರೆ. ಸೊ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇರುವಂಥದ್ದು ಇಲ್ಲಿ. ಸೊ ನೋಡಿ, ಗ್ರೌಂಡ್ ಫ್ಲೋರಲ್ಲಿ ನಾವು ಪ್ರತಿಯೊಂದು ಮನೆಗೂ ಈ ಥರ ಬೋರ್ಡ್ ಹಾಕಿದ್ದೀವಿ. ಓಕೆ ಸೊ ಕೆಳಗಡೆ ಫ್ಲೋರಲ್ಲಿ GF2 GF3 ಅಂತ ಇದೆ. ಓಕೆ ಆ ಫ್ಲೋರಲ್ಲಿ GF2 GF3 ಅಂತ. ಈ ಫಸ್ಟ್ ಫ್ಲೋರಲ್ಲಿ ಬಂದು ಫಸ್ಟ್ ಫ್ಲೋರ್ 2 ಅಂತ, 2 ಮತ್ತು 3. ಓಕೆ ಸೊ FF2 FF3 ಅಂತ, ಮೇಲ್ಗಡೆ TF1 ಅಂತ, ಓಕೆ ಇನ್ನೊಂದು FRF3 ಅಂತ. ಓಕೆ ಟೋಟಲಾಗಿ 6 ಫ್ಲ್ಯಾಟು ಖಾಲಿ ಇದೆ. ಈಗಾಗಲೇ ಎಲ್ಲ ಮನೆಗಳಿಗೂ ಕೂಡ ಇಂಡಿಪೆಂಡೆಂಟ್ ಆಗಿ ಎಲ್ಲ ಮೀಟರ್ಗಳು ಬಂದಿರುತ್ತೆ. ಸೊ ನೀವು ಈ ಮೀಟರ್ಗಳು ನೋಡ್ಬೋದು. ಹಾಗೆ ಅಲ್ಲಿ ಜನ್ರೇಟರ್ ಕೂಡ ಇರುತ್ತೆ, ನಿಮ್ಗೆ ಪವರ್ ಬ್ಯಾಕಪ್ ಇರುತ್ತೆ. ಕರೆಂಟ್ ಹೋದಾಗ ಲಿಫ್ಟ್ಗಾಗಲಿ ಅಥವಾ ಬೇರೆ ಇದಕ್ಕೆ ಎಲ್ಲ ಥರ ಫೆಸಿಲಿಟೀಸ್ ಇರುತ್ತೆ. ಅಂದರೆ ಅದು ಕಂಪಲ್ಸರಿ ಎಲ್ಲರೂ ಕೊಡಲೇಬೇಕು. ಹೌದೌದು, ಕೊಡಲೇಬೇಕು. ಸರ್ ಹಾಗೆಯೇ ಈಗ ಮೇಂಟೆನೆನ್ಸ್ ಅಂತ ಬಂದರೆ ಯಾವ ಥರ ಇದೆ? ಮೇಂಟೆನೆನ್ಸ್ ಅಂತ ಬಂದಾಗ ಮನೆಗಳಿಂದ ಒಂದು 2,500 ರೂಪಾಯಿ ನಾವು ಫಿಕ್ಸ್ ಮಾಡಿದ್ದೀವಿ. ಓಕೆ ಸೊ ಎಲ್ಲ ಮನೆಯೂ ಸೇಲ್ ಆದಮೇಲೆ ಅವರೇ ಒಂದು ಅಸೋಸಿಯೇಷನ್ ಮಾಡಿಕೊಂಡು ಅವ್ರಿಗೆ ಅದೆಷ್ಟು ಬೇಕೋ ಅದನ್ನು ಅವರೇ ನಿಗದಿ ಮಾಡ್ಕೋಬೋದು. ಅದ್ರದ್ದೇನು ಸಮಸ್ಯೆ ಇರಲ್ಲ. ಸೊ ಈಗ ಸದ್ಯಕ್ಕೆ ಲಿಫ್ಟ್ಗೆ ಅಂತ ಒಂದು ಸಪ್ರೇಟ್ ಬಿಲ್ ಬರುತ್ತೆ. ಓಕೆ ಆಮೇಲೆ ವಾಟ್ರ್ ಪಂಪ್ ಮಾಡೋದು ಅದ್ರ ಸಪ್ರೇಟ್ ಬಿಲ್ ಬರುತ್ತೆ. ಅದನ್ನು ಎಲ್ರಿಗೂ ಮನೆಗೂ ಡಿವೈಡ್ ಮಾಡ್ತಾ ಇದ್ದೀವಿ. ಮತ್ತು ವಾಚ್ಮನ್ಗೆ ಅಂತ ಒಂದಿಷ್ಟು ಕೊಡ್ತಾ ಇದ್ದೀವಿ. ಅದನ್ನು 2,500 ರೂಪಾಯಿಗೆ ಡಿವೈಡ್ ಮಾಡಿದ್ದೀವಿ. ಸೊ ಎಲ್ಲ ಸೇಲ್ ಆದಮೇಲೆ ಒಂದು ಅಸೋಸಿಯೇಷನ್ ಫಾರ್ಮ್ ಮಾಡಿ ಅವ್ರಿಗೆ ಹೆಂಗೆ ಬೇಕು ಹಂಗೆ ಮಾಡ್ಕೋಬೋದು. ಸೊ ಈಗ 2,500 ಬಿಟ್ಟರೆ ಅವ್ರು ಬೇರೆ ಯಾವುದು ಏನು ಕಟ್ಟಂಗಿರಲ್ಲ. ಏನು ಅವ್ರ ಮನೇದು ಅವ್ರ ಪವರ್ದು ಬಿಟ್ಟರೆ ಹೌದೌದು, ಬೇರೆ ಏನು ಇಷ್ಟ? ಏನು ಎಕ್ಸ್ಪೆಕ್ಟೇಷನ್. ಈಗ ಯಾರಿಗೆ ಇಂಟ್ರೆಸ್ಟ್ ಇದೆ ಅಂಥವ್ರಿಗೆ ನಾವು ಏನು ಮಾಡ್ತೀವಿ, ಒಂದು ಸ್ವಲ್ಪ ಟೋಕನ್ ಅಡ್ವಾನ್ಸ್, ಒಂದು ಬಿಸ್ನೆಸ್ ಸೀರಿಯಸ್ನೆಸ್ ಇರಲಿ ಅಂತ ಅಂದ್ಬಿಟ್ಟು ಒಂದು 5,000 10,000 ಅವರು ಟೋಕನ್ ಅಡ್ವಾನ್ಸ್ ಮಾಡಲಿ. ಆಮೇಲೆ ಅವ್ರದ್ದು ಪರ್ಸ್ನಲ್ ಡೀಟೇಲ್ಸ್ ಕೊಡಬೇಕಾಗತ್ತೆ ನಮ್ಗೆ. ಏನಂತಂದರೆ ಅವರು ನಿಜವಾಗ್ಲೂ ಬೈ ಮಾಡ್ತಾರಾ. ಸೊ ಈಗ ಅವ್ರದ್ದು ಏನಾದರೂ ಎಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಅವ್ರದ್ದೊಂದು ಸ್ವಲ್ಪ ಬ್ಯಾಂಕ್ ಸ್ಟೇಟ್ಮೆಂಟ್, ನಾವು ಲೋನ್ ಪ್ರೊಸೆಸ್ ರೆಡಿ ಮಾಡ್ಕೊತೀವಿ. ಇವರು ಪ್ರಾಪರ್ಟಿ ಲೀಗಲ್ ಒಪಿನಿಯನ್ ತೊಗೊಬೋದು. ಸೊ ಈ ಥರ ಬೇಕಾದ್ರೆ ಮಾಡ್ಕೊಬೋದು. ಇಲ್ಲ ಡಾಕ್ಯುಮೆಂಟೇಷನ್ ವೈಸ್ ಅವ್ರದ್ದು ಡಾಕ್ಯುಮೆಂಟ್ಸ್ ನಮಗೆ ಕೊಟ್ಟರೆ, ನಮ್ದು ಆಲ್ರೆಡಿ ಡಾಕ್ಯುಮೆಂಟ್ ಎಲ್ಲ ನ್ಯಾಷನಲೈಸ್ ಬ್ಯಾಂಕಿಂದ ಲೋನ್ ಆಗಿದೆ. ಸೊ ಲೋನ್ ಆಗಿರೋದ್ರಿಂದ ನಮಗೆ ಅವ್ರದ್ದೇ ಡಾಕ್ಯುಮೆಂಟ್ಸ್ ಕೊಟ್ಟರೆ, ನಮ್ದು ಆಲ್ರೆಡಿ ಲೋನ್ ಕೊಟ್ಟಿರೋದ್ರಿಂದ ಅಂಥ ಬ್ಯಾಂಕಿಗೆ ಇವರು ಡಾಕ್ಯುಮೆಂಟ್ ತೊಗೊಂಡೋಗಿ ಕೊಟ್ಟರೆ ಇಮಿಡಿಯೇಟಾಗಿ ಬೇಗ ಕೆಲಸ ಆಗುತ್ತೆ. ಎರಡೂ ಥರ ಆಪ್ಷನ್ಸು ಇದೆ. ಇದು ರೋಡ್ ಡೈಮೆನ್ಷನ್ ನೋಡಿ, ಇದು ಅರೌಂಡ್ ನಿಮ್ಗೆ ಒಂದು 40 ಫೀಟ್ ಅಂದರೆ ನಿಮ್ಗೆ 30 ಫೀಟ್ ಅಂದ್ಕೊಳ್ಳಿ. ಸೊ 30 ಫೀಟ್ ರೋಡ್ ಇದು ಅಪ್ರೋಚ್ ಇದೆ. ಸೊ ಇದು ಕಾರ್ನರ್ ಪೀಸ್ ಇರೋದ್ರಿಂದ ಈ ಕಡೆ ಹೋಗಿ ಹಿಂಗೆ ತೊಗೊಂಡ್ರೆ 100 ಮೀಟರ್ಸಲ್ಲಿ ಸಿರ್ಕಿ ಅಪಾರ್ಟ್ಮೆಂಟ್ ಕನೆಕ್ಟ್ ಆಗ್ತೀವಿ ನಾವು. ಸೊ ಇದು ರಿಂಗ್ ರೋಡ್ಗೆ ಕನೆಕ್ಟ್ ಆಗಿಬಿಡುತ್ತೆ. ಇಲ್ಲಿಂದ 100 ಮೀಟರ್ಸ್ ವಾಕಬಲ್ ಡಿಸ್ಟೆನ್ಸು. ಇದಾದರೆ ಒಂದು ಟರ್ನ್ ತೊಗೊಂಡ್ರೆ ಆರ್ಕೆಡ್ ಅಂತ, ಒಂದು ಗೌಡಸ್ ಆರ್ಕೆಡ್ ಅಂತ ಒಂದಿದೆ. ಅದಾದರೆ ಈ ಕಡೆಯಿಂದ ಬರಬೇಕು. ಎರಡು ಕಡೆಯಿಂದ ಅಪ್ರೋಚ್ ಇದೆ. ಓಕೆ. ಸೊ ಈಗ ಅಪಾರ್ಟ್ಮೆಂಟದ ಬಗ್ಗೆ ಅಂತ ಬಂದಾಗ ಡೀಟೇಲ್ಡ್ ಮಾಹಿತಿಯನ್ನು ನಾವೆಲ್ಲ ವೀಡಿಯೋದಲ್ಲೇ ತಿಳಿಸ್ಕೊಡೋದಕ್ಕಾಗಲ್ಲ. ಈ ಥರದ್ದು ಒಂದು ಸ್ಥಳದಲ್ಲಿ ಈ ಥರದ್ದು ಒಂದು ಆಫರಲ್ಲಿ ಅಥವಾ ಮತ್ತೊಂದು ಏನು ಅವೈಲಬಿಲಿಟಿ ಇದೆ ಅನ್ನೋದನ್ನು ನಾವು ಒಂದು ವೀಡಿಯೋದಲ್ಲಿ ತೋರಿಸ್ಬೋದು. ಡೀಟೇಲ್ಡು ನಿಮ್ಗೆ ಏನು ಡಾಕ್ಯುಮೆಂಟೇಷನ್ ಅಂತ ಬಂದಾಗ ಅದನ್ನು ಬರೀ ಒಂದು 2 ನಿಮಿಷದಲ್ಲಿ 5 ನಿಮಿಷದಲ್ಲಿ ಹೇಳೋವಂಥದ್ದಲ್ಲ. ಸೊ ನೀವು ಲೀಗಲಾಗಿ ಅದನ್ನು ಕನೆಕ್ಟ್ ಮಾಡೋದಿರುತ್ತೆ. ಅವ್ರ ಹತ್ರ ನೀವು ಕಾಂಟ್ಯಾಕ್ಟ್ ಮಾಡಿ, ಸೊ ಲೊಕೇಶನ್ಗೂ ವಿಸಿಟ್ ಹಾಕಿ, ಇಲ್ಲಿ ನಿಮಗೆ ಯಾವ ಥರ ರಿಕ್ವೈರ್ಮೆಂಟ್ಸ್ ಇದೆ, ನಿಮ್ಗೆ ಏನೇನು ಡೌಟ್ಸ್ ಇದೆ ಅದನ್ನೆಲ್ಲ ಅದೇ ಡೈರೆಕ್ಟ್ ಅವ್ರ ಫೋನ್ ಕಾಲಲ್ಲಿ ನೀವು ಅದನ್ನು ಕನೆಕ್ಟ್ ಆಗ್ಬೋದು. ಸರ್, ಈಗ ಅವ್ರು ನಿಮಗೆ ಕಾಲ್ ಏನಾದರೂ ಮಾಡಬೇಕು ಅಂದರೆ, ಅಥವಾ ನಿಮ್ಮದೇನೋ ಆಫೀಸು ಈ ಥರ ಇತ್ತು ಅಂತ ಹೇಳಿದ್ರು ಅವ್ರು ಬೇಕಿದ್ರೆ ಈಗ ಇದನ್ನು ನೀವು ಡೈರೆಕ್ಟಾಗಿ ಯಾರೇ ಆದರೂ ಕೂಡ ಡಾಕ್ಯುಮೆಂಟೇಷನ್ಗೆ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ನಾನು ಇಲ್ಲೇ ಅವೈಲೇಬಲ್ ಇರ್ತೀನಿ. ಸೊ ನೀವು ಎನಿ ಟೈಮ್ ಬರ್ಬೋದು. ಸೊ ನನ್ನ ನಂಬರ್ ಕೂಡ ನಾನು ಕೊಟ್ಟಿರ್ತೀನಿ. ಸೊ ನಂಬರ್ಗೆ ಕಾಲ್ ಮಾಡ್ಕೊಂಡು ಬಂದವ್ರಿಗೆ ನಾನು ಲೀಗಲಾಗಿ ಎಲ್ಲ ಡಾಕ್ಯುಮೆಂಟ್ಸ್ನ ತೋರಿಸಿ ಅವ್ರಿಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿ, ಸೊ ಅವ್ರಿಗೆ ಓಕೆ ಆಮೇಲೆ ನೆಕ್ಸ್ಟ್ ಪ್ರೊಸೀಡ್ ಆಗ್ಬೋದು. ನಂಬರ್ ಒಂದ್ಸಲ ಹೇಳ್ಬೋದಾ ಸರ್? ನನ್ನ ಮೊಬೈಲ್ ನಂಬರು ನೋಟ್ ಮಾಡ್ಕೊಳ್ಳಿ, 9731111742 ಕಿರಣ್ ಕುಮಾರ್ ಅಂತ.